ಸರ್ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಕಾಮಿಡಿ, ಎಂಟ್ರಿ ಸೀನು ಮತ್ತು ಫೈಟ್ ಸೀನು, ಸಾಂಗ್ಸು ತುಂಬ ಇಷ್ಟ ಆಯಿತು. ಯಾವ ಸೀನ್ ತುಂಬ ಇಷ್ಟ ಆಯ್ತು? ತುಂಬ ಇಷ್ಟ ಆಗಿತ್ತು ಹೇಳೋಕ್ಕಾಗಲ್ಲ, ಆದರೂ ಫ್ಯಾಮಿಲಿ ಅಲ್ವಾ ಹೇಳ್ತಾ ಇದ್ದೀನಿ. ಕಾಮಿಡಿ ಸೀನ್ ಇಷ್ಟ ಆಯ್ತಣ್ಣ. ಅಯೋಗ್ಯ 1 ಅಯೋಗ್ಯ 2 ಡಿಫ್ರೆನ್ಸ್ ಏನಿದೆ ಅಂದರೆ ಆಡಿಯನ್ಸು ಅಯೋಗ್ಯ 1 ನೋಡಿಲ್ಲ ಅಂದಾಗ ಅಯೋಗ್ಯ 2 ಅಲ್ಲಿ ಏನು ಸಿಗುತ್ತೆ? ಅಯೋಗ್ಯ 2ದಲ್ಲಿ ಅದೇ ಓಟನ್ನ ಈಗ ಓಟು ದುಡ್ಡುಗಳ ಮಾರ್ಕೋತಾರಲ್ಲ, ಅದ್ರ ಬಗ್ಗೆ ಹೆಂಗಿರಬೇಕು ಏನು ಅಂತ ಇದರಲ್ಲಿ ಹೇಳಿದ್ದಾರೆ. ಮತ್ತು ಇನ್ನೂ ತುಂಬ ವಿಷಯಗಳಿದೆ. ಫ್ಯಾಮಿಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಹಣ ಹೆಂಗೆ ಅನ್ಸೋಣ? ತುಂಬ ಚೆನ್ನಾಗಿದೆ ಸಿನಿಮಾ, ಸಖತ್ತಾಗಿದೆ. ಮತ್ತು ಮೇಡಮ್ ಅವ್ರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ನಮಗಂತೂ ಖುಷಿ ಆಯಿತು. ಈ ಥರ ಫ್ಯಾಮಿಲಿ ಓರಿಯೆಂಟ್ ಸಿನಿಮಾಗಳು ಬರ್ತಾ ಇರಬೇಕು ಇಂಡಸ್ಟ್ರಿಯಲ್ಲಿ. ತುಂಬ ಖುಷಿ ಆಯಿತು. ತುಂಬ ದಿನಗಳಾದಮೇಲೆ ಒಂದು ಫ್ಯಾಮಿಲಿ ಸಿನಿಮಾ ಬಂದಿದೆ. ಹೌದು, ಅದ್ರ ಬಗ್ಗೆ ಏನು? ಅದೇ ಈ ಥರ ಫ್ಯಾಮಿಲಿ ಓರಿಯೆಂಟ್ ಸಿನಿಮಾಗಳು ಬರ್ತಾ ಇರಬೇಕು. ಯಾಕಂದರೆ ಇವತ್ತೆಲ್ಲ ಬ್ಲ್ಯಾಕ್ ಮೂವಿಗಳು, ರೌಡಿಸಮ್ ಈ ಥರ ಬರ್ತಿದೆ. ಈ ಥರ ಫ್ಯಾಮಿಲಿ ಸಿನಿಮಾಗಳು ಬಂದರೆ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಬಂದು ನೋಡ್ಬೋದು. ಬಟ್ ಇಂಥ ಸಿನಿಮಾಗಳು ಬರಬೇಕು, ಇನ್ನೂ ತುಂಬ ಬರಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಬ್ಬರು ಇದ್ದಾರೆ, ಆ ಯಶ್ ಯಾವತ್ತಿದ್ರೂ ಎವರ್ಗ್ರೀನ್ ಸರ್. ಅವರು ತೆರೆ ಮೇಲೆ ಬಂದರೆ ಸಾಕು, ನಮ್ಗೇನೋ ಒಂಥರ ಖುಷಿ. ಅವರಂತೂ ಸಾಧು ಸಾರ್ ಅಂತೂ ತಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಸಕ್ಕತ್ತಾಗಿದೆ ಸಿನಿಮಾ, ಖುಷಿ ಆಯಿತು ಸರ್. ಜೊತೆಗೆ ರವಿ ಬಚ್ಚೇಗೌಡ ಅಲ್ಟಿಮೇಟ್ ಸರ್. ಆರುಮುಗ ಸರ್, ಅವರು ಆರುಮುಗ ಈಗ ಬಚ್ಚೇಗೌಡ ಮಾಡಿದ್ದಾರೆ. ಅವ್ರು ಯಾವ ಪಾತ್ರ ಕೊಟ್ಟರು ನೀಲಾಚಲವಾಗಿ ಮಾಡುವಂಥ ಆರ್ಟಿಸ್ಟು. ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮಗೆ? ಕಾಮಿಡಿ ಎಲ್ಲ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಕಾಮಿಡಿ ಎಲ್ಲ. ಮತ್ತು ಫ್ಯಾಮಿಲಿ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ನೀವು? ಸೂಪರ್, ಚೆನ್ನಾಗಿ ಮಾಡಿದ್ದು ಸರ್. ತುಂಬ ಚೆನ್ನಾಗಿದೆ ಫಿಲಮು. ಕನ್ನಡ ಫಿಲಮು ಈಗ ಕೆಳಗಡೆ ಇದೆ, ಒಳ್ಳೆ ಫಿಲಮ್ ಬಂದಿದೆ. ಈಗ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಕುಂತ್ಕೊಂಡು ನೋಡೋವಂಥ ಫಿಲಮು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಕನ್ನಡ ಫಿಲಮ್ನ ಬೆಳೆಸಿ ಉಳಿಸಿ. ಜೈ ಕರ್ನಾಟಕ. ಶ್ರೀರಾಮ್ ಗೆಲ್ಗೆ, ಶ್ರೀರಾಮ್ ಬಾಲ್ಗೆ. ಸಿನಿಮಾ ಚೆನ್ನಾಗಿದೆ. ಟೆಕ್ನಿಕಲ್ ಟೀಮ್ ಆಗ್ಬೋದು, ಆಮೇಲೆ ಆರ್ಟಿಸ್ಟ್ ಟೀಮ್ ಆಗ್ಬೋದು, ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಮತ್ತು ದಿ ಆಫ್ಟರ್ ಲಾಂಗ್ ಟೈಮು ಈ ಒಂದು ಸಿನಿಮಾ ಬಂದಿರೋದು ಕನ್ನಡ ಆಡಿಯನ್ಸ್ ಯಾರ್ಯಾರು ಬರ್ತಾರಿಲ್ಲ ಅಂತ ಹೇಳ್ತಿರ್ತಾರೆ ಗೊತ್ತಾ, ಅವ್ರಿಗೆಲ್ಲ ದಿ ಬಿಗ್ಗೆಸ್ಟ್ ಇನ್ವಿಟೇಷನ್ ಇದು. ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ. ನನಗೆ ಇಷ್ಟ ಆಗಿದ್ದ ಸೀನು ಅದು. ಸೊ ಎಲ್ಲರಿಗೂ ಕೇಳ್ಕೊತೀನಿ, ಸಿನಿಮಾ ಸಖತ್ತಾಗಿ ಬಂದಿದೆ. ಮೇಡಮ್ಮು, ಸತೀಶ್ ನೀನಾಸಂ ಅವರು, ಡೈರೆಕ್ಟ್ರು, ಅವ್ರದ್ದು 3 ಜನದ್ದು ಪ್ರೆಸೆಂಟೇಷನ್ ಅಂತೂ ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ಸೊ ಮಸ್ಟು ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ಸಖತ್ತಾಗಿದೆ.